MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗಿರೀಶ್ ಮಟ್ಟಣ್ಣನವರ್ ನಿನ್ನೆಯಷ್ಟೇ ಅವರು ಕೂಡ ಕಾಣಿಸಿಕೊಂಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು. ತಿಮರೋಡಿ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣವರ್ ಜೊತೆನಲ್ಲೇ ಇದ್ರು. ಇನ್ನು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎನ್ನುವಂತ ಆರೋಪದ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಗಿರೀಶ್ ಮಟ್ಟಣ್ಣನವರ್ ನಿನ್ನೆಯಷ್ಟೇ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಮನೆ ಬಳಿನೇ ಇದ್ರು. ಇನ್ನು ಖಾಸಗಿ ವಾಹನದಲ್ಲಿ ತೆರಳುತ್ತಾರೆ ಎನ್ನುವಂತಹ ಸಂದರ್ಭದಲ್ಲೂ ಕೂಡ ಅವರು ಕಾರಿನಲ್ಲೇ ತೆರಳಿದ್ರು. ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಕಾರ್ಯಕ್ಕೆ ಅವರು ತೊಂದರೆಯನ್ನ ಮಾಡಿದ್ದಾರೆ, ಅಡ್ಡಿಪಡಿಸಿದ್ದಾರೆ ಎನ್ನುವಂತಹ ಬೆನ್ನಲ್ಲೇ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಎಫ್ಐಆರ್ ದಾಖಲಾದ ನಂತರದಲ್ಲಿ ಅವರನ್ನೇನಾದರೂ ವಶಕ್ಕೆ ಪಡ್ಕೊಳ್ತಾರಾ ಇನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಈಗ ಗಿರೀಶ್ ಮಟ್ಟಣ್ಣನವರು ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಸಿಗಬೇಕಾಗಿದೆ. ತಿಮ್ರೋಡಿ ಅವರನ್ನ ಈಗಾಗಲೇ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. 3 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಂತಹ ಮಹೇಶ್ ಶೆಟ್ಟರ್ ಮನೆಗೆ ಏಕಾಏಕಿ ಕನಿಷ್ಠ ಒಂದು 100 ಜನ ಪೊಲೀಸರು ಬಂದಿದ್ದಕ್ಕೆ ಎಲ್ಲರೂ ಕೂಡ ನಾವು ಪ್ರಶ್ನೆ ಅಂದರೆ ಅಲ್ಲಿದ್ದವರು ಬೇಕಲ್ಲ, ಎದಕ್ಕೆ ಬಂದಿದ್ದಾರೆ ಪೊಲೀಸರು, ಏನಕ್ಕೆ ಬಂದಿದ್ದಾರೆ ಅಂಥೇಳಿ ಅವ್ರ ಮನೆಯವ್ರು ಕೇಳಿದರು. ಅವ್ರ ಮಿಸಸ್ ರೈಟ್ಸ್ ಅಲ್ವಾ ಸರ್, ಎದಕ್ಕೆ ಬಂದಿದ್ದೀರಿ ಅಂಥೇಳಿ. ಆ ನಂತರ ಅದನ್ನೇ ಒಂದು ಗುರಿ ಮಾಡಿಕೊಂಡು ಇವತ್ತು ನನ್ನ ಮೇಲೆ, ಜಯಂತ್ ಟಿ ಅವ್ರ ಮೇಲೆ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ ಒನ್ಸ್ ಅಗೇನ್ ಎಫ್ಐಆರ್ ಆಗಿದೆ ಅಂತ ನಮಗೆ ಸುದ್ದಿ ಬಂತು. ಹೀಗಾಗಿ ನಮಗೇನು ಅಂತ ಹೇಳಿದರೆ, ಪೊಲೀಸರದ್ದು ಇದನ್ನು ಯಾಕೆ ಖರ್ಚು ಮಾಡೋದು, ಪೆಟ್ರೋಲು ಡೀಸೆಲ್ ಯಾಕೆ ಖರ್ಚು ಮಾಡೋದು, ಮತ್ತು ಏಕಾಏಕಿ 50-100 ಜನ ಬರೋದು, ಅರೆಸ್ಟ್ ಮಾಡ್ತೀವಿ ಅಂತ ಹೇಳೋದು. ಸೊ ಹೀಗಾಗಿ ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ಏನು ಹೆದರ್ಕೊಂಡೇನು ಓಡಿ ಹೋಗಲಿಲ್ಲ. ಎಫ್ಐಆರ್ ಅಂದ ತಕ್ಷಣವೇ ಟೈಮ್ ಕೊಡಬೇಕಾಗಿತ್ತು. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಟೈಮೇ ಕೊಟ್ಟಿಲ್ಲ. ನಿನ್ನೆ ಆ್ಯಕ್ಚುಲಿ ಅವರು ಬ್ರಹ್ಮಾವರಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದು. ಬೆಳಿಗ್ಗೆ 9 ಗಂಟೆಗೆ ಬ್ರಹ್ಮಾವರಕ್ಕೆ ಹೋಗೋಣ ಅಂತ ರೆಡಿ ಆಗಬೇಕಾದ್ರೆ ಹಿಂದಿನ ದಿನ ನೋಟಿಸ್ ಕೊಟ್ಟಿದ್ದಾರೆ, ಮರುದಿನಾನೇ ಹಾಜರಾಗಬೇಕಂತ ಹೇಳಿದ್ದಾರೆ. ಅದಕ್ಕೆ ಆದರೂ ಅದರಲ್ಲಿ ಅವರು ಬರೆದಿದ್ದಾರೆ 15 ದಿನ ಟೈಮ್ ಕೊಡಿ ಅಂತ. ಬಟ್ ನಾವೇನು ಡಿಸೈಡ್ ಮಾಡಿದ್ವಿ, ಅವರು ಕೂಡ ಬೇಡ 15 ದಿನ ಬೇಡ, ನಾನು ಬೆಳಗ್ಗೆನೇ ಹೋಗ್ತೀನಿ ಅಂತ. ಹೋಗಬೇಕಂತ ರೆಡಿ ಆಗುವಂಥ ವ್ಯಕ್ತಿನ ಇವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲೂ ಇದನ್ನು ಪ್ರೊವಿಷನ್ನೇ ಇಲ್ಲ, ಜೆ.ಸಿ ಕೊಡೋ ಪ್ರೊವಿಷನ್ನೇ ಇಲ್ಲ. ನ್ಯಾಯಾಲಯದಲ್ಲಿ ಕೂಡ ಜೆ.ಸಿಗೆನೇ ಕೊಡಬೇಕು ಅಂತ. ಆರೋಗ್ಯ ಹದಗೆಟ್ಟಿದೆ, ಬೇಕಾದ್ರೆ ನೀವು ನೋಡಿ ಅಂತಲೇ ಅವ್ರದ್ದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.